ರಿಯಾ ಅಡಿಗೆಮನೆಯಲ್ಲಿ ಬೆಂಡೆಕಾಯಿಯನ್ನು ಹೆಚ್ಚಾಗಿ ಕತ್ತರಿಸುತ್ತಿದ್ದಳು. ಶಾರದಾ, ಸಾಸು, ಸೊಸೆ, ಇಂದು ತುಂಬಾ ಬೆಂಡೆಕಾಯಿ ಕತ್ತರಿಸಿದ್ದೀಯಲ್ಲ. ಉಳಿದದ್ದನ್ನು ಫ್ರಿಜ್ನಲ್ಲಿ ಇಟ್ಟುಬಿಡು. ನಮ್ಮ ಮನೆಯಲ್ಲಿ 4 ಜನ ಮಾತ್ರ ಇದ್ದೇವೆ. ಇಷ್ಟೊಂದು ಬೆಂಡೆಕಾಯಿ ಏನು ಮಾಡುತ್ತೇವೆ? ರಿಯಾ: ಇಲ್ಲ ಅಮ್ಮ, ಇಷ್ಟು ಬೆಂಡೆಕಾಯಿ ಪಲ್ಯವನ್ನು ಇವತ್ತೇ ತಿನ್ನಿಬಿಡುತ್ತೇವೆ. ಫ್ರಿಜ್ನಲ್ಲಿ ಇಟ್ಟರೆ ಅದು ಒಣಗಿಬಿಡುತ್ತದೆ. ಶಾರದಾ: ಇಲ್ಲ ಸೊಸೆ, ಇಷ್ಟೊಂದು ಪಲ್ಯವನ್ನು ನಾವು ಮುಗಿಸಲು ಸಾಧ್ಯವಿಲ್ಲ. ರಿಯಾಗೆ ಮನಸ್ಸಿನಲ್ಲಿ ಕೋಪ ಬಂತು. ಅಯ್ಯೋ, ಅತ್ತೆ ಎಷ್ಟು ಕಂಜೂಸಿ ಮಾಡುತ್ತಾರೆ. ಇಷ್ಟೊಂದು ಪಲ್ಯವನ್ನು ತಿನ್ನಬಹುದು ಅಲ್ಲವೇ ಎಂದುಕೊಂಡಳು. ಸ್ವಲ್ಪ ಸಮಯದ ನಂತರ ಎಲ್ಲರೂ ಊಟಕ್ಕೆ ಕುಳಿತರು. ರಿಯಾ ಎಲ್ಲರಿಗೂ ಬಿಸಿ ಬಿಸಿ ಊಟ ಬಡಿಸಿದಳು. ಮಾವ: ಅಯ್ಯೋ ರಿಯಾ, ಇಂದು ಬೆಂಡೆಕಾಯಿ ಪಲ್ಯ ತುಂಬಾ ರುಚಿಯಾಗಿದೆ. ಸ್ವಲ್ಪ ಇನ್ನೂ ಕೊಡಮ್ಮ. ರಿಯಾ ನಾಚುತ್ತಾ ಹೇಳಿದಳು. ರಿಯಾ: ಅಪ್ಪಾ, ಪಲ್ಯ ಮುಗಿದು ಹೋಗಿದೆ. ಆಗ ಶಾರದಾ ತನ್ನ ತಟ್ಟೆಯಲ್ಲಿದ್ದ ಪಲ್ಯವನ್ನು ಮುಂದಕ್ಕೆ ತಳ್ಳುತ್ತಾ: ಶಾರದಾ, ಇಗೋ ನನ್ನ ಪಾಲಿನ ಪಲ್ಯ ತೆಗೆದುಕೊಳ್ಳಿ. ನಾನು ಉಪ್ಪಿನಕಾಯಿಯ ಜೊತೆ ಊಟ ಮಾಡುತ್ತೇನೆ. ಊಟದ ನಂತರ ಮಗ ಕೇಳಿದ. ಕಮಲ್: ಅಮ್ಮ, ಇಷ್ಟು ಕಡಿಮೆ ಪಲ್ಯ ಯಾಕೆ ಮಾಡಿಸಿದ್ದೆ? ಶಾರದಾ: ಹೆಚ್ಚು ಮಾಡಿದರೆ ಹಾಳಾಗುತ್ತದೆ. ವ್ಯರ್ಥವಾಗುವುದಕ್ಕಿಂತ ಕಡಿಮೆ ಮಾಡುವುದು ಒಳ್ಳೆಯದು. ಮರುದಿನ ಶಾರದಾ ಮತ್ತು ರಿಯಾ ತರಕಾರಿ ಮಾರುಕಟ್ಟೆಗೆ ಹೋದರು. ಶಾರದಾ: ಅನ್ನ, ಹೂಕೋಸು ಎಷ್ಟು? ಅಂಗಡಿಯವನು: 1 ಕಿಲೋ 100 ರೂಪೀಸ್. ಶಾರದಾ: ಅಯ್ಯೋ, ತುಂಬಾ ದುಬಾರಿ. ಹಾಗಾದರೆ ಕ್ಯಾಪ್ಸಿಕನ್ ಎಷ್ಟು? ಅಂಗಡಿಯವನು: 70 ರೂಪೀಸ್ ಕಿಲೋ. ಅಂಗಡಿಯವನು: ಎಷ್ಟು ತೂಗಲಿ ಅಮ್ಮ? ಶಾರದಾ: ದುಬಾರಿ ತರಕಾರಿಗಳು ಬೇಡ. ಅಗ್ಗದ ತರಕಾರಿಗಳು ಯಾವುವು ಹೇಳು? ಅಂಗಡಿಯವನು ಕೆಲವು ಅಗ್ಗದ ತರಕಾರಿಗಳನ್ನು ತೋರಿಸಿದ. ಅಂಗಡಿಯವನು: 1 ಕಿಲೋ ತೂಗಲಾ? ಶಾರದಾ: ಬೇಡ, 1 ಕಿಲೋ ತುಂಬಾ ಹೆಚ್ಚು. 1 ಪಾವು ಸಾಕು. ಅಂಗಡಿಯವನು ನಗುತ್ತಾ ಹೇಳಿದ. ಅಂಗಡಿಯವನು: ಅಮ್ಮ, ನೀವು ಯಾವಾಗಲೂ ಇದೇ ಅಗ್ಗದ ತರಕಾರಿಗಳನ್ನೇ ತೆಗೆದುಕೊಂಡು ಹೋಗುತ್ತೀರಿ. ಈ ಸಲ ಬೆಂಡೆಕಾಯಿ ಅಥವಾ ಸೊರೆಕಾಯಿ ತೆಗೆದುಕೊಳ್ಳಿ. ಶಾರದಾ: ಬೇಡಪ್ಪಾ, ಇದೇ ಸಾಕು. ಮನೆಗೆ ಬಂದ ನಂತರ ಕಮಲ್ನ ತಮ್ಮ ಕೇಳಿದ. ಅಕ್ಕ, ಇಂದು ಟಿಫಿನ್ನಲ್ಲಿ ಏನಿದೆ? ರಿಯಾ: ತುರಾಯಿ ಪಲ್ಯ. ತಮ್ಮ: ಅಯ್ಯೋ, ಮತ್ತೆ ತುರಾಯಿ ಪಲ್ಯವೇನಾ? ನನಗೆ ಬೇಜಾರಾಗಿದೆ. ಇಂದು ಹಲ್ವಾ ಮಾಡಿ ಕೊಡಪ್ಪ. ರಿಯಾ: ಅಮ್ಮ ಒಪ್ಪುವುದಿಲ್ಲ. ತಮ್ಮ: ಅಮ್ಮನ ಜೊತೆ ನಾನು ಮಾತಾಡುತ್ತೇನೆ. ಅವನು ಶಾರದಾಳ ಬಳಿಗೆ ಹೋದ. ಅಮ್ಮ, ಇಂದು ಹಲ್ವಾ ತಿನ್ನಬೇಕು. ಶಾರದಾ: ಸರಿ. ನಂತರ ಶಾರದಾ ತನ್ನ ಹಳೆಯ ಅಲಮಾರಿಯ ಬೀಗ ತೆರೆದು ತುಪ್ಪ ಮತ್ತು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ತೆಗೆದುಕೊಟ್ಟಳು. ರಿಯಾ: ಅಮ್ಮ, ಸ್ವಲ್ಪ ಇನ್ನೂ ಡ್ರೈ ಫ್ರೂಟ್ಸ್ ಕೊಡಿ. ಆಗ ಹಲ್ವಾ ಇನ್ನೂ ರುಚಿಯಾಗುತ್ತದೆ. ಶಾರದಾ: ಬೇಡ ಸೊಸೆ, ಹೆಚ್ಚು ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ರಿಯಾ ಮನಸ್ಸಿನಲ್ಲಿ: ಅತ್ತೆ ಪ್ರತಿಯೊಂದು ವಸ್ತುವನ್ನು ಅಲಮಾರಿಯಲ್ಲಿ ಬೀಗ ಹಾಕಿ ಇಡುತ್ತಾರೆ. ಹೀಗೆ ಇದ್ದರೆ ಒಳ್ಳೆಯ ಹಲ್ವಾ ಹೇಗೆ ಮಾಡುವುದು ಎಂದುಕೊಂಡಳು. ರಿಯಾ ಹಲ್ವಾ ಮಾಡಿ ಎಲ್ಲರಿಗೂ ಬಡಿಸಿದಳು. ಒಬ್ಬರು ರುಚಿ ನೋಡಿ ಹೇಳಿದರು. ತುಪ್ಪ ಮತ್ತು ಗೋಡಂಬಿ ತುಂಬಾ ಕಡಿಮೆಯಿದೆ. ರಿಯಾ ಹೇಳಿದಳು. ಅಮ್ಮ ಕೊಟ್ಟಷ್ಟನ್ನೇ ಹಾಕಿದ್ದೇನೆ. ಶಾರದಾ: ಹೆಚ್ಚು ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ತಿನ್ನುವುದು ಒಳ್ಳೆಯದಲ್ಲ. ಸಿಕ್ಕಿದಷ್ಟು ಸಾಕು. ಮರುದಿನ ರಿಯಾ ಪಾತ್ರೆ ತೊಳೆಯುತ್ತಿದ್ದಳು. ಆಗ ಸಾಬೂನು ಮುಗಿದು ಹೋಯಿತು. ರಿಯಾ: ಅಮ್ಮ, ಪಾತ್ರೆ ತೊಳೆಯುವ ಸಾಬೂನು ಮುಗಿದಿದೆ. ಶಾರದಾ: ಅಯ್ಯೋ ಸೊಸೆ, ಕೆಲವು ದಿನಗಳ ಹಿಂದೆ ಅಲಮಾರಿಯಿಂದ ಹೊಸ ಸಾಬೂನು ಕೊಟ್ಟಿದ್ದೆನಲ್ಲ. ಸರಿ ತಾಳು, ಇನ್ನೊಂದು ತೆಗೆದು ಕೊಡುತ್ತೇನೆ. ಶಾರದಾ ಅಲಮಾರಿಯಿಂದ ಸಾಬೂನು ತೆಗೆದುಕೊಟ್ಟು, ಸೊಸೆ, ಸಾಬೂನನ್ನು ಸ್ವಲ್ಪ ಮಿತವಾಗಿ ಬಳಸು. 2 ರೂಪಾಯಿ ಉಳಿದರೂ ಅದು ನಮ್ಮ ಮನೆಯ ಕೆಲಸಕ್ಕೆ ಬರುತ್ತದೆ. ರಿಯಾಗೆ ಇದು ತುಂಬಾ ಬೇಸರವಾಯಿತು. ಈ ಮನೆಯಲ್ಲಿ ಪ್ರತಿಯೊಂದು ವಸ್ತುವಿಗೂ ಅತ್ತೆಯನ್ನೇ ಕೇಳಬೇಕು. ಎಲ್ಲವನ್ನೂ ಅಲಮಾರಿಯಲ್ಲಿ ಬೀಗ ಹಾಕಿ ಇಡುತ್ತಾರೆ. ಇಂದು ಕಮಲ್ ಜೊತೆ ಈ ವಿಷಯ ಮಾತನಾಡಲೇಬೇಕು. ಸಂಜೆ ಕಮಲ್ ಮನೆಗೆ ಬಂದ. ರಿಯಾ: ಕಮಲ್, ಅಮ್ಮ ಹೀಗೆ ಯಾಕೆ ಮಾಡುತ್ತಾರೆ? ಪ್ರತಿಯೊಂದು ಸಣ್ಣ ವಸ್ತುವನ್ನು ಅಲಮಾರಿಯಲ್ಲಿ ಇಟ್ಟು ಬೀಗ ಹಾಕುತ್ತಾರೆ. ಪ್ರತಿಯೊಂದಕ್ಕೂ ಕೇಳುವುದು ನನಗೆ ಮುಜುಗರವಾಗುತ್ತದೆ. ಕಮಲ್: ರಿಯಾ, ನಿನಗೆ ಗೊತ್ತಲ್ಲ, ನನ್ನ ಸಂಬಳ ತುಂಬಾ ಕಡಿಮೆ. ಅದಕ್ಕೆ ಅಮ್ಮ ಖರ್ಚನ್ನು ಜೋಪಾನವಾಗಿ ಮಾಡುತ್ತಾರೆ. ಏನು ಬೇಕಾದರೂ ಅಮ್ಮನನ್ನೇ ಕೇಳು. ನಂತರ ಕಮಲ್ ನಗುತ್ತಾ ಹೇಳಿದ.
ನಿನಗೆ ಚೋಳೆಪೂರಿ ತಿನ್ನಬೇಕು ಅಲ್ವಾ? ನಾಳೆ ಅಮ್ಮನಿಗೆ ಹೇಳಿ ಮಾಡಿಸುತ್ತೇನೆ. ರಿಯಾ ಸ್ವಲ್ಪ ಸಂತೋಷಪಟ್ಟಳು. ಮರುದಿನ ಕಮಲ್, ಅಮ್ಮ ಇಂದು ಚೋಳೆಪೂರಿ ತಿನ್ನಬೇಕು. ಶಾರದಾ, ಸರಿ ಮಗ. ಸಂಜೆ ಶಾರದಾ ಅಲಮಾರಿಯಿಂದ ಕಡಲೆ, ಎಣ್ಣೆ ಮತ್ತು ಬೇಕಾದ ಸಾಮಾನು ತೆಗೆದು ರಿಯಾಗೆ ಕೊಟ್ಟಳು. ಶಾರದಾ, ಇಗೋ ಸೊಸೆ, ಇಂದು ಚೋಳೆ ಮಾಡು. ಆದರೆ ಎಣ್ಣೆಯನ್ನು ಕಡಿಮೆ ಬಳಸು. ಅಪ್ಪನಿಗೂ ಕಮಲ್ಗೂ 4 ಪೂರಿ ಸಾಕು. ನಾವು ತಲಾ ಒಂದೊಂದು ಪೂರಿ ತಿನ್ನುತ್ತೇವೆ. ಇದನ್ನು ಕೇಳಿ ರಿಯಾದ ಮುಖ ಮಂಕಾಯಿತು. ಆದರೂ ಅವಳು ಎಲ್ಲರಿಗೂ ಚೋಳೆಪೂರಿ ಮಾಡಿ ಬಡಿಸಿದಳು. ಊಟದ ನಂತರ ರಿಯಾ ಹೇಳಿದಳು, ಅಮ್ಮ, ನನ್ನ ತಂಗಿಯ ನಿಶ್ಚಿತಾರ್ಥವಾಗಿದೆ. ನಾಳೆ ನಮ್ಮ ಮನೆಯವರು ಆಹ್ವಾನ ಕೊಡಲು ಬರುತ್ತಿದ್ದಾರೆ. ಶಾರದಾ, ಸರಿ, ಅವರಿಗೆ ಊಟ ಮಾಡು. ರಿಯಾ, ನಾನು 2 ತರಕಾರಿ, ಬೂಂದಿ ರೈತ, ಮೂಂಗ್ ದಾಳಿನ ಹಲ್ವಾ ಮಾಡೋಣ ಎಂದುಕೊಂಡಿದ್ದೇನೆ. ಆಗ ಶಾರದಾ ತಕ್ಷಣ ತಡೆದಳು. ಅಯ್ಯೋ, ಇಷ್ಟೊಂದು ಪದಾರ್ಥಗಳೇನು ಬೇಕು? ಒಂದು ಸಿಹಿ ಸಾಕು. ಜೊತೆಗೆ ಕಡಿ ಮತ್ತು ಅನ್ನ ಮಾಡು. ಅಷ್ಟೇ ಸಾಕು. ರಿಯಾ ತುಂಬಾ ನಿರಾಶೆಯಾದಳು. ಮರುದಿನ ರಿಯಾದ ತವರು ಮನೆಯವರು ಬಂದರು. ಊಟ ಮುಗಿದ ನಂತರ ಅವರು ಹೇಳಿದರು, ಮುಂದಿನ ತಿಂಗಳು ನಮ್ಮ ಮನೆಯಲ್ಲಿ ನಿಶ್ಚಿತಾರ್ಥ ಇದೆ. ನೀವು ಎಲ್ಲರೂ ತಪ್ಪದೇ ಬರಬೇಕು. ನೀನು ಮಾಡಿದ ಮೂಂಗ್ ದಾಳಿನ ಹಲ್ವಾ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಇನ್ನೂ ಸಿಗುತ್ತದೆಯಾ? ಹಲ್ವಾ ಮುಗಿದು ಹೋಗಿತ್ತು. ರಿಯಾಗೆ ತುಂಬಾ ನಾಚಿಕೆಯಾಯಿತು. ಅವಳು ಸುಳ್ಳು ಹೇಳಿದಳು. ಹಲ್ವಾದಲ್ಲಿ ಜಿರಳೆ ಬಿದ್ದಿತ್ತು. ಆದ್ದರಿಂದ ಅದನ್ನು ಹಾಕಿಬಿಟ್ಟೆವು. ರಿಯಾದ ಅಕ್ಕನಿಗೆ ನಿಜ ವಿಷಯ ಅರ್ಥವಾಯಿತು. ಮಗ, ನಮ್ಮ ಆದಾಯ ಕಡಿಮೆ. ಸ್ವಲ್ಪ ಉಳಿಸಿದರೆ ಅದು ನಿಮ್ಮ ಭವಿಷ್ಯಕ್ಕೆ ಉಪಯೋಗವಾಗುತ್ತದೆ. ನನಗಲ್ಲ. ಕಮಲ್ ಸ್ವಲ್ಪ ಯೋಚಿಸಿ, ರಿಯಾ, ಅಮ್ಮ ಹೇಳುವುದು ಸರಿ. ನಮ್ಮ ಆದಾಯಕ್ಕೆ ತಕ್ಕಂತೆ ಬದುಕಬೇಕು. ಅಮ್ಮನ ಮೇಲೆ ನಂಬಿಕೆ ಇಡು. ಕೆಲವು ದಿನಗಳ ನಂತರ ಕಮಲ್ನ ತಮ್ಮನ ಮದುವೆಯಾಯಿತು. ಹೊಸ ಸೊಸೆ ಮನೆಗೆ ಬಂದಳು. ಮರುದಿನ ಬೆಳಿಗ್ಗೆ ಶಾರದಾ ಕೇಳಿದಳು, ಶಾರದಾ, ಸೊಸೆ, ಇಂದು ನೀನೇ ಅಡುಗೆ ಮಾಡುತ್ತೀಯಾ? ಹೊಸ ಸೊಸೆ ಉತ್ಸಾಹದಿಂದ ಹೇಳಿದಳು, ಹೌದು ಅಮ್ಮ. ಇಂದು ಪಾಲಕ್ ಪುಲಾವ್, ಮಟರ್ ಪನೀರ್, ಪಾಲಕ್ ಪನೀರ್, ಬೂಂದಿ ರೈತ ಮತ್ತು ಮೂಂಗ್ ದಾಳಿನ ಹಲ್ವಾ ಮಾಡುತ್ತೇನೆ. ಶಾರದಾ ನಗುತ್ತಾ ಹೇಳಿದಳು, ಅಯ್ಯೋ ಬೇಡ ಸೊಸೆ. ಇಷ್ಟು ಕೆಲಸ ಮಾಡಿ ಸುಸ್ತಾಗಬೇಡ. ಅಡುಗೆ ರಿಯಾ ಮಾಡುತ್ತಾಳೆ. ನೀನು ಚಹಾ ಮಾತ್ರ ಮಾಡು. ಮರುದಿನ ರಿಯಾ ಅಡುಗೆ ಮಾಡುತ್ತಿದ್ದಳು. ಹೊಸ ಸೊಸೆ ಕೇಳಿದಳು, ಅಕ್ಕ, ಎಣ್ಣೆ ಇಷ್ಟು ಕಡಿಮೆ ಯಾಕೆ ಹಾಕುತ್ತಿದ್ದೀಯಾ? ಹೀಗೆ ಮಾಡಿದರೆ ಪಲ್ಯ ಚೆನ್ನಾಗಿ ಆಗುವುದಿಲ್ಲ. ರಿಯಾ ನಗುತ್ತಾ ಹೇಳಿದಳು, ನಮ್ಮ ಮನೆಯಲ್ಲಿ ಎಲ್ಲವೂ ಮಿತವಾಗಿಯೇ ಬಳಸುತ್ತಾರೆ. ಅಮ್ಮ ಪ್ರತಿಯೊಂದು ವಸ್ತುವನ್ನು ಅಳತೆ ಮಾಡಿ ಕೊಡುತ್ತಾರೆ. ನಿಧಾನವಾಗಿ ಈ ಮನೆಯ ಪದ್ಧತಿ ನಿನಗೂ ಅರ್ಥವಾಗುತ್ತದೆ. ಮರುದಿನ ಹೊಸ ಸೊಸೆ ತನ್ನ ಹಣದಿಂದ ಸಾಕಷ್ಟು ದಿನಸಿ ಮತ್ತು ಅಡುಗೆ ಸಾಮಾನುಗಳನ್ನು ಖರೀದಿಸಿ ಮನೆಗೆ ತಂದಳು. ಅವಳು ಸಂತೋಷದಿಂದ ರಿಯಾಗೆ ತೋರಿಸಿದಳು. ಅಕ್ಕ, ನೋಡಿ, ಎಷ್ಟು ಸಾಮಾನು ತಂದಿದ್ದೇನೆ. ರಿಯಾ ಹೇಳಿದಳು, ಮೊದಲು ಅಮ್ಮನಿಗೆ ಕೇಳಿ ತರಬೇಕಿತ್ತು. ಹೊಸ ಸೊಸೆ ಉತ್ತರಿಸಿದಳು, ನನ್ನ ಹಣದಲ್ಲಿ ತಂದಿದ್ದೇನೆ, ಇದಕ್ಕೆ ಕೇಳುವುದೇನು? ಆ ದಿನ ಹೊಸ ಸೊಸೆ ಅಡುಗೆ ಮಾಡಲು ಅಡುಗೆಮನೆಗೆ ಹೋದಳು. ಶಾರದಾ ಬಂದು ಸಾಮಾನುಗಳನ್ನು ನೋಡಿ ಹೇಳಿದಳು, ಸೊಸೆ, ಇಷ್ಟೊಂದು ಸಾಮಾನು ಏಕೆ ತಂದೆ? ಇಷ್ಟೊಂದು ಅಡುಗೆ ಮಾಡಿದರೆ ವ್ಯರ್ಥವಾಗುತ್ತದೆ. ಉಳಿದ ಸಾಮಾನು ನನಗೆ ಕೊಡು. ನಾನು ಅಲಮಾರಿಯಲ್ಲಿ ಇಟ್ಟುಕೊಳ್ಳುತ್ತೇನೆ. ಇದನ್ನು ಕೇಳಿ ಹೊಸ ಸೊಸೆಗೆ ತುಂಬಾ ಕೋಪ ಬಂತು. ಈ ಮನೆಯಲ್ಲಿ ಪ್ರತಿಯೊಂದು ವಸ್ತುವನ್ನು ಅಲಮಾರಿಯಲ್ಲಿ ಬೀಗ ಹಾಕುವುದೇ ಕೆಲಸವೇ ಎಂದುಕೊಂಡಳು. ರಿಯಾ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಳು. ಬಿಡು ತಂಗಿ, ಅಮ್ಮನ ಸ್ವಭಾವವೇ ಹಾಗೆ. ಆದರೆ ಹೊಸ ಸೊಸೆ ಒಪ್ಪಲಿಲ್ಲ. ಆ ದಿನ ಇಬ್ಬರೂ ಸೇರಿ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸಿದರು. ಕಮಲ್ ಕೇಳಿದ, ಅಯ್ಯೋ, 3 ವಿಧದ ಪಲ್ಯ ಮತ್ತು ಪೂರಿ ಮಾಡುವೆ ಎಂದು ಹೇಳಿದ್ದೀಯಲ್ಲ? ಹೊಸ ಸೊಸೆ ಹೇಳಿದಳು, ಮಾಡಬೇಕೆಂದಿದ್ದೆ, ಆದರೆ ಅಮ್ಮ ಬೇಡ ಎಂದರು. ಕಮಲ್ ತಾಯಿಯನ್ನು ನೋಡಿದ. ಅಮ್ಮ, ಯಾಕೆ ತಡೆದಿರಿ? ಶಾರದಾ ಶಾಂತವಾಗಿ ಹೇಳಿದಳು, ಹೆಚ್ಚು ಮಾಡಿದರೆ ವ್ಯರ್ಥವಾಗುತ್ತದೆ ಮಗ. ಹೀಗೆ ಇನ್ನೂ ಕೆಲವು ದಿನಗಳು ಕಳೆದವು. ಒಂದು ದಿನ ಹೊಸ ಸೊಸೆ ಹೇಳಿದಳು, ಅಕ್ಕ, ಇಂದು ನನಗೆ ಖೀರ್, ಪೂರಿ ಮತ್ತು ಪುಲಾವ್ ತಿನ್ನಬೇಕು. ರಿಯಾ ನಗುತ್ತಾ ಹೇಳಿದಳು, ಅಮ್ಮ ಒಪ್ಪುವುದಿಲ್ಲ. ಹೊಸ ಸೊಸೆ ಉತ್ತರಿಸಿದಳು, ನಾವು ಈ ಮನೆಯ ಸೊಸೆಯರು. ನಮಗೆ ಇಷ್ಟವಾದ ಅಡುಗೆ ಮಾಡಿಕೊಳ್ಳುವ ಹಕ್ಕಿದೆ. ಅವಳು ತನ್ನ ಗಂಡನಿಗೆ ಹೇಳಿದಳು,
ಬನ್ನಿ ಮಾರುಕಟ್ಟೆಗೆ ಹೋಗೋಣ. ನನಗೆ ಸಾಮಾನು ತರಬೇಕು. ಇಬ್ಬರೂ ಮಾರುಕಟ್ಟೆಯಿಂದ ಸಾಕಷ್ಟು ಸಾಮಾನು ಖರೀದಿಸಿ ಮನೆಗೆ ಬಂದರು. ಶಾರದಾ ಕೇಳಿದಳು, ಸೊಸೆ, ಇಷ್ಟು ಸಾಮಾನು ಏಕೆ ತಂದೆ? ಹೊಸ ಸೊಸೆ, ಇಂದು ಖೀರ್, ಪೂರಿ, ಪುಲಾವ್ ಮಾಡುತ್ತೇನೆ. ಶಾರದಾ ಹೇಳಿದಳು, ಸರಿ, ಆದರೆ ಇಷ್ಟೊಂದು ಮಾಡುವ ಅಗತ್ಯವಿಲ್ಲ. ಉಳಿದ ಸಾಮಾನು ನನಗೆ ಕೊಡು, ನಾನು ಅಲಮಾರಿಯಲ್ಲಿ ಇಡುತ್ತೇನೆ. ಇದನ್ನು ಕೇಳಿದ ಹೊಸ ಸೊಸೆ ತಾಳ್ಮೆ ಕಳೆದುಕೊಂಡಳು. ಸಾಕಾಯಿತು ಅಮ್ಮ, ನನ್ನ ಹಣದಲ್ಲಿ ತಂದ ಸಾಮಾನು ಕೂಡ ಅಲಮಾರಿಯಲ್ಲಿ ಹಾಕಬೇಕಾ? ನಾನು ಈ ಮನೆಯ ಸೊಸೆ, ಕೆಲಸದಾಳಲ್ಲ. ನನಗೆ ಇಷ್ಟವಾದ ಅಡುಗೆ ನಾನು ಮಾಡುತ್ತೇನೆ. ಅವಳು ಕೋಪದಿಂದ ಮುಂದುವರಿಸಿದಳು, ನೀವು ಯಾಕೆ ಇಷ್ಟು ಕಂಜೂಸಿ ಮಾಡುತ್ತೀರಿ? ಪ್ರತಿಯೊಂದನ್ನೂ ಅಲಮಾರಿಯಲ್ಲಿ ಬೀಗ ಹಾಕುತ್ತೀರಿ. ಈ ಹಳೆಯ ಅಲಮಾರಿಯನ್ನೇ ಹೊರಗೆ ಎಸೆದುಬಿಡಬೇಕು. ನಂತರ ಮನಸ್ಸಿನಲ್ಲಿ ನಿರ್ಧರಿಸಿದಳು, ಇನ್ನು ಅಮ್ಮನಿಗೆ ಒಂದು ಪಾಠ ಕಲಿಸುತ್ತೇನೆ. ಅವರಿಗಿಂತಲೂ ಹೆಚ್ಚು ಕಂಜೂಸಿಯಾಗಿ ನಡೆದು ಕಂಜೂಸಿತನ ಹೇಗಿರುತ್ತದೆ ಎಂದು ತೋರಿಸುತ್ತೇನೆ. ಮರುದಿನ ಹೊಸ ಸೊಸೆ ಶಾರದಾಳಿಗೆ ಹೇಳಿದಳು, ಅಮ್ಮ, ನಾನು ವಾಷಿಂಗ್ ಮೆಷಿನ್ನಲ್ಲಿ ಬಟ್ಟೆ ತೊಳೆಯುತ್ತಿದ್ದೇನೆ. ನಿಮ್ಮ ಸೀರೆಗಳನ್ನು ಕೊಡಿ, ತೊಳೆದು ಕೊಡುತ್ತೇನೆ. ಶಾರದಾ ಸಂತೋಷದಿಂದ ಸೀರೆಗಳನ್ನು ಕೊಟ್ಟಳು. ಆದರೆ ಹೊಸ ಸೊಸೆ ಉದ್ದೇಶಪೂರ್ವಕವಾಗಿ ಸರ್ಫ್ ಹಾಕದೆ ಬಟ್ಟೆ ತೊಳೆದಳು. ಸ್ವಲ್ಪ ಹೊತ್ತಿನ ನಂತರ ಶಾರದಾ, ಸೊಸೆ, ಈ ಸೀರೆಗಳು ಇಷ್ಟು ಕಲೆಗಳಿಂದಲೇ ಇವೆ. ನೀನು ಸರಿಯಾಗಿ ತೊಳೆಯಲಿಲ್ಲವೇ? ಹೊಸ ಸೊಸೆ, ತೊಳೆದಿದ್ದೇನೆ ಅಮ್ಮ, ಆದರೆ ಸರ್ಫ್ ಹಾಕಲಿಲ್ಲ. ಹಣ ಉಳಿಯುತ್ತದೆ ಅಲ್ಲವೇ? ಸ್ವಲ್ಪ ಕಲೆ ಇದ್ದರೂ ಪರವಾಗಿಲ್ಲ. ಇದನ್ನು ಕೇಳಿ ಶಾರದಾಳಿಗೆ ತುಂಬಾ ಬೇಸರವಾಯಿತು. ಮರುದಿನ ಶಾರದಾಳ ಸ್ನೇಹಿತೆಯರು ಮನೆಗೆ ಬರಲಿದ್ದರು. ಶಾರದಾ, ಸೊಸೆ, ಅತಿಥಿಗಳಿಗೆ ಚಹಾ ಮತ್ತು ತಿಂಡಿ ಮಾಡು. ಹೊಸ ಸೊಸೆ ಚಹಾದಲ್ಲಿ ತುಂಬಾ ನೀರು ಹಾಕಿ ಹಾಲು ತುಂಬಾ ಕಡಿಮೆ ಹಾಕಿದಳು. ಅತಿಥಿಗಳು ಹೋದ ನಂತರ ಶಾರದಾ ಕೇಳಿದಳು, ಸೊಸೆ, ಚಹಾ ಹೀಗೆ ಮಾಡುತ್ತಾರಾ? ಹೊಸ ಸೊಸೆ ನಗುತ್ತಾ ಹೇಳಿದಳು, ಅಮ್ಮ, ಹಾಲು ಉಳಿಸಿದ್ದೇನೆ. ಅತಿಥಿಗಳಿಗೆ ಚಹಾ ಇಷ್ಟವಾಗದಿದ್ದರೆ ಮುಂದೆ ಅವರು ಮನೆಗೆ ಬರೋದಿಲ್ಲ. ನಮ್ಮ ಖರ್ಚು ಉಳಿಯುತ್ತದೆ. ಶಾರದಾ ಮೌನವಾಗಿ ನಿಂತಳು. ಕೆಲವು ದಿನಗಳ ನಂತರ ಮನೆಯವರು ಶಾಪಿಂಗ್ಗೆ ಹೋಗಲು ಸಿದ್ಧರಾದರು. ಕಮಲ್ ಹೇಳಿದನು, ಅಮ್ಮ, ಇಂದು ಎಲ್ಲರೂ ಶಾಪಿಂಗ್ ಮಾಡಿ. ಹಣವನ್ನು ನಾನು ಕೊಡುತ್ತೇನೆ. ಶಾರದಾ ಆಶ್ಚರ್ಯದಿಂದ ಕೇಳಿದಳು, ಇಷ್ಟು ಹಣ ಎಲ್ಲಿಂದ ತಂದೆ? ಕಮಲ್ ಉತ್ತರಿಸಿದನು, 2 ರೂಪೀಸ್ ಲಕ್ಷ ಸಾಲ ತೆಗೆದುಕೊಂಡಿದ್ದೇನೆ. ಮನೆಯವರ ಆಸೆಗಳನ್ನು ಯಾವಾಗಲೂ ತಡೆಯುವುದು ನನಗೆ ಇಷ್ಟವಾಗಲಿಲ್ಲ. ಇದನ್ನು ಕೇಳಿದ ಶಾರದಾ ತಕ್ಷಣ ಅಲಮಾರಿಯನ್ನು ತೆರೆದು 2 ರೂಪೀಸ್ ಲಕ್ಷ ತೆಗೆದುಕೊಟ್ಟಳು. ಇದನ್ನು ತೆಗೆದುಕೊಂಡು ಮೊದಲು ಸಾಲ ತೀರಿಸು. ಎಲ್ಲರೂ ಆಶ್ಚರ್ಯಚಕಿತರಾದರು. ಅಮ್ಮ, ನಿಮ್ಮ ಬಳಿ ಇಷ್ಟು ಹಣ ಇತ್ತಾ? ಹಾಗಿದ್ದರೂ ನಮ್ಮನ್ನು ಯಾವಾಗಲೂ ಯಾಕೆ ತಡೆಯುತ್ತಿದ್ದಿರಿ? ಅದೇ ಸಮಯದಲ್ಲಿ ಶಾರದಾಳ ಆರೋಗ್ಯ ಹದಗೆಟ್ಟಿತು. ಅವಳನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ವೈದ್ಯರು ಹೇಳಿದರು, ಆಪರೇಷನ್ಗೆ 1.5 ರೂಪೀಸ್ ಲಕ್ಷ ಬೇಕಾಗುತ್ತದೆ. ಚಿಕ್ಕ ಸೊಸೆ ತನ್ನ ತಂದೆಯಿಂದ ಹಣ ತರಿಸಿ ಆಸ್ಪತ್ರೆಗೆ ಕಟ್ಟಿದಳು. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಯಿತು. ಕೆಲ ದಿನಗಳ ನಂತರ ಶಾರದಾ ಮನೆಗೆ ಮರಳಿದಳು. ಅವಳು ಉಳಿದ ಹಣವನ್ನು ಚಿಕ್ಕ ಸೊಸೆಗೆ ನೀಡಿ ಹೇಳಿದಳು, ಇದನ್ನು ತೆಗೆದುಕೊಂಡು ನಿನ್ನ ತಂದೆಗೆ ಹಿಂದಿರುಗಿಸು. ಎಲ್ಲರೂ ಮತ್ತೆ ಆಶ್ಚರ್ಯಪಟ್ಟರು. ಅಮ್ಮ, ನಿಮ್ಮ ಬಳಿ ಇನ್ನೂ ಹಣ ಉಳಿದಿದೆಯಾ? ಆಗ ಶಾರದಾ ಕಣ್ಣೀರಿನಿಂದ ನಿಜವನ್ನು ಹೇಳಿದಳು. ನಿಮಗೆ ನಾನು ತುಂಬಾ ಕಂಜೂಸಿ ಎಂದು ಅನಿಸಿತು. ಆದರೆ ನಿಮ್ಮ ಅಪ್ಪ ಅಪಘಾತದಲ್ಲಿ ಸತ್ತ ದಿನದಿಂದ ನಿಮ್ಮ ಭವಿಷ್ಯಕ್ಕಾಗಿ ನಾನು 1 ರೂಪಾಯಿಯನ್ನು ಉಳಿಸುತ್ತಾ ಬಂದೆ. ನಾನು ನನ್ನ ಸ್ವಾರ್ಥಕ್ಕಾಗಿ ಅಲ್ಲ, ನಿಮ್ಮ ಒಳಿತಿಗಾಗಿ ಮಿತವ್ಯಯ ಮಾಡುತ್ತಿದ್ದೆ. ಇದನ್ನು ಕೇಳಿದ ರಿಯಾ ಮತ್ತು ಚಿಕ್ಕ ಸೊಸೆ ತಮ್ಮ ತಪ್ಪನ್ನು ಅರಿತುಕೊಂಡರು. ಇಬ್ಬರೂ ಶಾರದಾಳ ಕಾಲಿಗೆ ಬಿದ್ದು ಹೇಳಿದರು, ಅಮ್ಮ, ನಮ್ಮನ್ನು ಕ್ಷಮಿಸಿ. ನಿಮ್ಮನ್ನು ನಾವು ತಪ್ಪಾಗಿ ಅರ್ಥಮಾಡಿಕೊಂಡಿದ್ದೇವೆ. ಶಾರದಾ ಅವರನ್ನು ಎಬ್ಬಿಸಿ ಪ್ರೀತಿಯಿಂದ ಅಪ್ಪಿಕೊಂಡಳು. ಆ ದಿನದಿಂದ ಮನೆಯ ಎಲ್ಲರೂ ಶಾರದಾಳ ತ್ಯಾಗವನ್ನು ಗೌರವಿಸಿದರು. ಅನಗತ್ಯ ಖರ್ಚು ಮಾಡುವುದನ್ನು ಬಿಟ್ಟು ಅಗತ್ಯವಿರುವಲ್ಲಿ ಮಾತ್ರ ಹಣ ಬಳಸಲು ಕಲಿತರು. ಅಂತಿಮವಾಗಿ ಕುಟುಂಬ ಮತ್ತೆ ಸಂತೋಷ, ಪ್ರೀತಿ ಮತ್ತು ಐಕ್ಯತೆಯಿಂದ ಜೀವನ ನಡೆಸಿತು. ಕಥೆಯ ನೀತಿ: ಮಿತವ್ಯಯ, ಉಳಿತಾಯ ಕಂಜೂಸಿತನವಲ್ಲ. ಕುಟುಂಬದ ಭವಿಷ್ಯಕ್ಕಾಗಿ ಮಾಡಿದ ಉಳಿತಾಯ ಒಂದು ದಿನ ದೊಡ್ಡ ಸಂಕಷ್ಟದಿಂದ ಕಾಪಾಡಬಹುದು.